ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಮಂಜುನಾಥ್ ಅಡ್ವೊಕೇಟ್ ಮಾತಾಡ್ತಾ ಇರೋದು. ಈ ಬಿ ಖಾತಾಯಿಂದ ಎ ಖಾತಾ ಮಾಡಿಕೊಡ್ತೇವೆ. ನೀವು ಈ ಒಂದು ಗೌರ್ನಮೆಂಟ್ ವ್ಯಾಲ್ಯೂ ಏನಿರುತ್ತೆ ಪ್ರಾಪರ್ಟಿ ಮೇಲೆ, ಅದರ ಮೇಲೆ ನೀವು 5% ನೀವು ಕಟ್ಟಿಬಿಟ್ರೆ ನಿಮಗೆ ನಾವು ಎ ಖಾತೆಗಳನ್ನು ಮಾಡಿಕೊಟ್ಟು ನಿಮಗೆ ಎಲ್ಲ ಥರದ ಅನುಕೂಲಗಳು ಸಿಕ್ಕಿಬಿಡುತ್ತೆ. ಬ್ಯಾಂಕ್ ಲೋನ್ ಕೂಡ ನಿಮ್ಗಾಗುತ್ತೆ. ಮತ್ತು ಎ ಖಾತಾ ಅನ್ನೋ ಟೈಟಲ್ ಕೂಡ ನಿಮಗೆ ಸಿಕ್ಬಿಡುತ್ತೆ, ಖಾತಾ ಸಿಗುತ್ತೆ ಅಂತ ಹೇಳಿಬಿಟ್ಟು ಜನಗಳಿಗೆ ಇವರು ಕಾಲ್ ಫಾರ್ಮ್ ಮಾಡಿದರು. ಆದರೆ ಜನಗಳು ಇಷ್ಟು ಲಕ್ಷಗಟ್ಟಲೆ ದುಡ್ಡುಗಳನ್ನು ಹೇಗಪ್ಪ ಕೊಡೋದು? ಈಗಾಗಲೇ ನಾವು ಸ್ಟ್ಯಾಂಪ್ ಡ್ಯೂಟಿಗಳಿಗೆ 6.5%, 7% ತನಕ ನಾವು ದುಡ್ಡುಗಳನ್ನು ಕಟ್ಟಾಗಿದೆ. ಏನೋ ಪ್ರಾಪರ್ಟಿಗಳನ್ನ ರಿಜಿಸ್ಟರ್ ಮಾಡ್ಕೊಂಡಿದ್ದೀವಿ, ಮನೆಗಳು ಕಟ್ಕೊಂಡಿದ್ದೀವಿ, ಕರೆಂಟ್ ಬಂದಿದೆ, ನೀರು ಬಂದಿದೆ, ಎಲ್ಲ ಬಂದಿದೆ. ಈಗ ಎ ಖಾತಾ, ಬಿ ಖಾತಾ, ಈ ಖಾತಾ ಈ ಥರದ್ದು, ಮತ್ತು ಈಗ ಬಿ ಟು ಎ ಖಾತಾ ಮಾಡಿಬಿಡ್ತೀವಿ. ಇಷ್ಟು % ಡಿವಿಯೇಷನ್ ಇದೆ, ಇಷ್ಟು % ನಾವು ಅಲೋ ಮಾಡಿಬಿಡ್ತೀವಿ. ಈ ರೀತಿಯಾಗಿ ಸರ್ಕಾರದವರು ಆವಾಗವಾಗ ಇವರು ಯಾವಾಗ ದಿವಾಳಿಗಳಾಗ್ತಾರೋ ಇವರು ಜನಗಳಿಗೆ ಮಂಕು ಬೂದಿಗಳನ್ನು ಹೇರಿಸಿ ಫ್ರೀ ಬೀಸ್ಗಳ ಮುಖಾಂತರ ಜನಗಳಿಗೆ ದುಡ್ಡುಗಳನ್ನ ಕೊಡ್ತೀವಿ, ಸ್ಕೀಮ್ಗಳನ್ನ ಕೊಟ್ಬಿಟ್ಟು ಫ್ರೀ ಬೀಸ್ಗಳನ್ನ ಮಾಡಿಬಿಟ್ಟು ಜನಗಳನ್ನ ಹಿಂಗೆ ಸುಲಿಗೆ ಮಾಡಬೇಕು ಅಂತಂದಾಗ ಈ ರೀತಿಯಾದಂತಹ ಸ್ಕೀಮ್ಗಳನ್ನು ಇವರು ತರ್ತಾ ಹೋಗ್ತಾ ಇದ್ದಾರೆ. ಇಂತಹ ಸರ್ಕಾರಗಳು ನಿಜವಾಗಿಯೂ ನಮಗೆ ಬೇಕಾ ಅನ್ನೋದನ್ನು ನೀವು ಯೋಚನೆ ಮಾಡಬೇಕಾಗಿದೆ. ನೋಡಿ, 5% ಯಾರೂ ಕಟ್ಟೋಕ್ಕಾಗಲಿಲ್ಲ. ಉದಾಹರಣೆಗೆ 1 ಕೋಟಿ ಇದ್ದರೆ 5 ಲಕ್ಷ ರೂಪಾಯಿ ಕಟ್ಟಬೇಕಾಗಿತ್ತು. ಈಗ ಅದನ್ನು ಯಾರೂ ಆಸಕ್ತಿ ತೋರಿಸದೇ ಇರೋದ್ರಿಂದ ಈಗ ಆಲ್ರೆಡಿ ಬಿ ಖಾತಾ, ಎ ಖಾತಾ ಬರೀ ಪೇಪರಲ್ಲಿರುತ್ತೆ. ಫಿಸಿಕಲಾಗಿ ಎಲ್ಲ ಫೆಸಿಲಿಟೀಸ್ ಇದೆ. ಈಗ ಲಕ್ಷಾಂತರ ಬಿಲ್ಡಿಂಗ್ಗಳನ್ನು ಲೇಔಟ್ಗಳನ್ನು ಮಾಡಲಿಕ್ಕೆ ಸರ್ಕಾರದವರು ಬಿಟ್ಬಿಟ್ಟಿದ್ದಾರೆ. ಬಂದಾಗ ಸಂಬಂಧಪಟ್ಟಂಥ ರೆವಿನ್ಯೂ ಅಧಿಕಾರಿಗಳು ದುಡ್ಡುಗಳನ್ನು ತಿಂದುಕೊಂಡು ಸೀಲ್ಗಳನ್ನ ಹೊಡೆದು ಇವರು ಲೇಔಟ್ ಅಪ್ರೂವಲ್ಗಳನ್ನು ಮಾಡೋದಕ್ಕೆ ಬಿಟ್ಬಿಟ್ಟಿದ್ದಾರೆ, ಡೆವಲಪ್ಮೆಂಟ್ ಮಾಡೋಕ್ಕೆ ಬಿಟ್ಬಿಟ್ಟಿದ್ದಾರೆ, ನೀರು ಕೊಟ್ಟಿದ್ದಾರೆ, ಕರೆಂಟ್ ಕೊಟ್ಟವ್ರೆ, ಎಲ್ಲ ಕೊಟ್ಬಿಟ್ಟವ್ರೆ. ಈಗ ಎ ಖಾತಾ ನೀವು ಮಾಡ್ಕೊಂಬಿಟ್ರೆ ನಿಮ್ಗೆ ಇಷ್ಟು ಮಾಡ್ತೀವಿ ಅಂತ ಹೇಳಿ ಜನಗಳನ್ನು ಒಂದು ಆಸೆಯನ್ನು ತೋರಿಸ್ತಾ ಇದರಿಂದ ವಿಶೇಷವಾದಂಥ ಸವಲತ್ತುಗಳೇನೋ ನಿಮಗೆ ಸಿಕ್ಕಿಬಿಡುತ್ತೆ ಅಂತೇಳಿ ಮಾಡ್ತಾಯಿದ್ದಾರೆ. ನೋಡಿ ವೀಕ್ಷಕರೇ, ಸಂವಿಧಾನ ನಮಗೆ ಯಾವ ಅಧಿಕಾರವನ್ನು ಕೊಟ್ಟಿದೆ ಮತ್ತು ಸರ್ಕಾರಕ್ಕೆ ಏನು ಜವಾಬ್ದಾರಿಯನ್ನು ಕೊಟ್ಟಿದೆ ಅಂದರೆ, ಇಲ್ಲಿ ಹುಟ್ಟಿದಂಥ ಪ್ರತಿಯೊಂದು ಪ್ರಜೆಗಳಿಗೆ ಒಂದು ಮೂಲಭೂತ ಸೌಕರ್ಯಗಳನ್ನು ಮತ್ತು ಅವರಿಗೆ ಜೀವಿಸಲಿಕ್ಕೆ ಅನುವು ಮಾಡಿಕೊಡಬೇಕು ಅಂತ ಹೇಳಿ ಸರ್ಕಾರಕ್ಕೆ ಜವಾಬ್ದಾರಿಯನ್ನು ನೀಡಿದೆ. ಮತ್ತು ಈ ಸರ್ಕಾರ ನಾವುಗಳು ನೇಮಿಸಿರ್ತಕ್ಕಂಥ ಕೆಲಸಗಾರರು ಇವ್ರುಗಳು ಕೆಲಸಗಳನ್ನು ಮಾಡಿರಿ ಅಂತ ಕೊಟ್ಟರೆ ಇವರು ಈ ರೀತಿಯಾಗಿ ನಿಮ್ಗೆ ಅದು ಕೊಡ್ತೀನಿ ಇದು ಕೊಡ್ತೀನಿ ಅಂತ ಹೇಳಿಬಿಟ್ಟು ಜನಗಳನ್ನು ಸುಲಿಗೆ ಮಾಡ್ತಾ ಇದ್ದಾರೆ. ಅಧಿಕಾರಿಗಳಿಗೆ ಬಂದು ಕೂತ್ಕೊಳ್ಳೋದು. ಮೊನ್ನೆ ಎಲ್ಲ ನಾವು ನೋಡಿದ್ವಲ್ಲ, ಒಂದು ಗುಂಡಿ ಮುಚ್ಚಕ್ಕೆ 1 ಲಕ್ಷ ಬಿಲ್ಲು. ಯಾರ್ದು ಹೇಳಿ ದುಡ್ಡು ಇದೆಲ್ಲ? ಯಾರ ದುಡ್ಡು? ಯಾರ್ದೋ ದುಡ್ಡು. ಎಲ್ಲರಮ್ಮನ ಜಾತ್ರೆ ಅಂತ ನಾವು ಕರಿತೀವಲ್ಲ, ಹಾಗೆ ಈ ರೀತಿ ಆಗ್ತಾಯಿದೆ. ಮೊನ್ನೆ ಎಲ್ಲ ಕರೆಂಟ್ ಬಿಲ್ಗಳನ್ನ ಮೇಲೆ 1 ಯೂನಿಟಿಗೆ ಇಷ್ಟು ಪೈಸಾ ಅಂತ ಜಾಸ್ತಿ ಮಾಡವ್ರೆ. ಈ ಕಡೆ 200 ಯೂನಿಟ್ ಫ್ರೀ ಕೊಡ್ತೀನಿ ಅಂತಾರೆ, ಈ ಕಡೆ ಇರೋರ ಹತ್ರ ಕಿತ್ಕೋತಾರೆ. ಇದೇ ಆ ಸರ್ಕಾರ? ಇದಕ್ಕೆ ಇವರೇ ಬೇಕಾ ನಾಯಕರುಗಳು ಅಂತ ಅಂದ್ಕೊಂಡು ಓಡಾಡೋದಕ್ಕೆ? ಈ ಕೈಯಿಂದ ಕಿತ್ಕೊಳ್ಳೋದು, ಈ ಕೈಯಿಂದ ಅದರಲ್ಲೂ ಸ್ವಲ್ಪ ಕೊಡೋದು, ಅದರಲ್ಲೂ ಒಂದಷ್ಟು ಒಳಕ್ಕೆ ಹಾಕ್ಕೊಳ್ಳೋದು. ಇದಕ್ಕೆ ಇವ್ರುಗಳು ಬೇಕಾ? ನಮಗೆ ಇಂಥವ್ರು ಬೇಕಾ ಅನ್ನೋದನ್ನು ಯೋಚನೆ ಮಾಡಿ. ಇನ್ನು ಈ ಒಂದು 5%ನ್ನು ಕಟ್ಟೋಕ್ಕಾಗೋದಿಲ್ಲ, ಕಷ್ಟ ಆಗ್ತಾಯಿದೆ ಜನಗಳಿಗೆ ಅಂತೇಳಿ ಆದ್ದರಿಂದ ಈಗ 2%ನ್ನು ನಾವು ಮಾಡಿಬಿಟ್ಟಿದ್ದೀವಿ. ಜನಗಳ ಶ್ರೇಯೋಭಿಲಾಷೆಗಾಗಿ ಮಾಡಿದ್ದೇವೆ, ಅವ್ರಿಗೆ ಒಳ್ಳೆಯದಾಗಲಿ ಅಂತ ನಾವು ಮಾಡಿದ್ದೇವೆ. ಎಲ್ಲ ಬೊಗಳೆ ಮಾತುಗಳು ಇವು. ಜನಕ್ಕೆ ಬೇಕಿಲ್ಲ. ಈಗ ಏನು ಲಕ್ಷಾಂತರ ಲೇಔಟ್ಗಳು, ಸೈಟ್ಗಳು, ಬಿಲ್ಡಿಂಗ್ಗಳನ್ನೆಲ್ಲ ಡೆಮಾಲಿಷ್ ಮಾಡಿ ಉರುಳಿಸ್ಬಿಡ್ತಾರೆ ಇವರು. ನ್ಯಾಯಾಲಯಗಳು ಆಗಲಿ ಲಕ್ಷಾಂತರ ಮನೆಗಳನ್ನು, ಸೈಟ್ಗಳನ್ನು ಇದು ಮಾಡಿ ಅಂತ ಕೊಟ್ಬಿಡುತ್ತಾ? ಮಾಡೋವರೆಗೂ ಕೋರ್ಟ್ಗಳು ಯಾಕೆ ನೋಡ್ಕೊಂಡು ಕೂತ್ಕೋಬೇಕು? ಮಾಡೋವರೆಗೂ ಸರ್ಕಾರ ಏನು ಮಾಡ್ಕೊತಾಯಿತು? ಈಗ ಅವ್ರು ಮಾಡಿರೋ ಒಂದು ಭ್ರಷ್ಟಾಚಾರಕ್ಕೆ ಶಿಕ್ಷೆ ಕೊಡೋರು ಯಾರು? ದಂಡ ಹಾಕೋರು ಯಾರು? ಜನಗಳಿಗೆ 5% ಕೊಡಿ, 2% ಕೊಡಿ ಅಂತಂದರೆ ಈಗ ಇವ್ರು ನೋಡ್ತಾ ಕೂತ್ಕೊಂಡ್ರಲ್ಲ ರೆವಿನ್ಯೂ ಅಧಿಕಾರಿಗಳು, ಡಿವಿಯೇಷನ್ ಮಾಡ್ತಾರೆ, ಗೊತ್ತಿದ್ರು ಕಟ್ಟಕ್ಕೆ ಬಿಟ್ರಲ್ಲ. ಈ ಸರ್ಕಾರದವ್ರು ಪೆನಾಲ್ಟಿ ಕಟ್ಟಲಿ, 2% ಅಲ್ಲ ಅವರು 1% ಕಟ್ಟಲಿ. ಅದನ್ನು ಬಿಟ್ಬಿಟ್ಟು ತಪ್ಪು ಮಾಡ್ತಾಯಿದ್ದಾಗ ನೋಡಿಕೊಂಡಿದ್ದಂಥ ದುಡ್ಡು ತಿಂದಂಥ ಭ್ರಷ್ಟರ ಮೇಲೆ ಯಾವುದೇ ತರಹದ ಕ್ರಮಗಳಿಲ್ಲ. ಪಾಪ ಜನಸಾಮಾನ್ಯರ ಮೇಲೆ ದಂಡ ಪ್ರಯೋಗ ಯಾವಾಗಲೂ ಆಗ್ತಾಯಿದೆ. ಯಾಕೆ? ಇದು ಇವರು ಜಹಾಗೀರು, ಇವರು ವಂಶಪಾರಂಪರ್ಯವಾಗಿ ಇದನ್ನು ಆಳ್ವಿಕೆ ಮಾಡ್ಕೊಂಡು ಬಂದವ್ರೆ. ನಾವೆಲ್ಲ ಗುಲಾಮರು. ಅವ್ರು ದಂಡ ಹಾಕ್ತಾವ್ರೆ, ನಾವು ತಪ್ಪು ಮಾಡಿದ್ದೀವಿ, ನಾವೊಬ್ಬರು ತಪ್ಪು ಮಾಡಿದ್ದೀವಿ, ಅದಕ್ಕೆ ಅವ್ರು ದಂಡ ಹಾಕ್ತಾರೆ, ನಾವು ಅದನ್ನು ಪೇಮೆಂಟ್ ಮಾಡ್ಕೊಂಡು ಸರಿಪಡಿಸ್ಕೋಬೇಕು. ಇವ್ರು ಮಾಡಿರೋ ತಪ್ಪುಗಳನ್ನ ಯಾರು ಕೇಳೋರು?
ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾವು ಗುಲಾಮರ, ಅವರು ನಾಯಕರ? ಅಥವಾ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಜೆಗಳೇ ಪ್ರಭುಗಳ? ನಮ್ಮ ಜಾಗ ನಾವು ಕಟ್ಕೊಂಡಿದ್ದೀವಿ, ಎ ಖಾತಾನೋ ಬಿ ಖಾತಾನೋ, ನಮ್ಮ ಕೈನಲ್ಲಿ ಆಗೋಷ್ಟು ನಾವು ಬಡವರು ನಾವು ಕಟ್ಕೊಂಡಿದ್ದೀವಿ. ನಮಗೆ ಕರೆಂಟು ನೀರು ತಗೊಂಬಂದು ಕೊಡಿ, ಅದನ್ನು ಏನು ನಿಮ್ಮ ಕೆಲಸ ಮಾಡೋಕ್ಕಾದ್ರೆ ಮಾಡಿ, ಇಲ್ಲಾಂದರೆ ಹೋಗ್ತಾಯಿರಿ ಅಂತ ಕಳಿಸಿ, ಎಲ್ಲ ಬೀದಿಗೆ ಇಳಿದು ಹೋರಾಟ ಮಾಡಿ. ಅದು ಬಿಟ್ಬಿಟ್ಟು ದಂಡ ಪ್ರಯೋಗ ಮಾಡ್ತಾವ್ರೆ. ನೀವು ದಂಡಗಳನ್ನ ಕಟ್ಕೊಂಡು ಬ್ರಿಟಿಷರು ಏನು ಹಾಕ್ದಂಗೆ ನೀವು ದಂಡ ಪ್ರಯೋಗ ಮಾಡ್ದಂಗೆ ಈ ರೀತಿ ಆಗ್ತಾ ಇದೆ. ನ್ಯಾಯವನ್ನು ಕೇಳಿ ಮೂಲಭೂತ ಅವಶ್ಯಕತೆಗಳನ್ನು ಕೊಡುವ ಜವಾಬ್ದಾರಿ ಸರ್ಕಾರಕ್ಕಿದೆ ಅಲ್ವೇ? ಎಲ್ಲರಿಗೂ ಇವರು ಬಿ ಡಿ ಎನವರು ಸೈಟ್ ಕೊಟ್ಟು ಬಿಡ್ತಾರಾ? ಬಿ ಡಿ ಎನೇ ದೊಡ್ಡ ಅಕ್ರಮ ಮಾಡ್ಕೊಂಡು ಕೂತವ್ರು ಇವರು. ಏನೋ ಕಮ್ಮಿ ರೇಟ್ಗಳಿಗೆ ಭೂಮಿ ತಗೊಳ್ಳೋದು, ಕೊನೆಗೆ ಅದನ್ನು ಅಲಾಟ್ಮೆಂಟ್ಗಳನ್ನ ಒಂದಷ್ಟು ಜನಕ್ಕೆ ಮಾಡೋದು, ಮಿಕ್ಕಿದ ಕಮರ್ಷಿಯಲ್ ಸೈಟ್ಗಳು, ಇಂಟರ್ ಸೈಟ್ಗಳು ಮತ್ತು ಕಾರ್ನರ್ ಸೈಟ್ಗಳನ್ನೆಲ್ಲ ರಿಸರ್ವ್ ಮಾಡಿ ಇಟ್ಕೊಳ್ಳೋದು, ಸಾವಿರಾರು ಸೈಟ್ಗಳನ್ನು ಇವತ್ತು ಆಕ್ಷನ್ ಮಾಡ್ತೀನಿ ಅಂತ ಕೂಗೋದು, ಅದರೊಳಗೆ ದೊಡ್ಡ ಸ್ಕ್ಯಾಮ್ಗಳನ್ನ ಮಾಡಿಕೊಂಡು ಅದರಲ್ಲೂ ದುಡ್ಡುಗಳ್ನ ತಿನ್ಕೊಂಡು 1 to 2 3 ದುಡ್ಡುಗಳ್ನ ತಿನ್ಕೊಂಡು ಕೂತವ್ರೆ. ಜನಗಳಿಗೆ ಕಮ್ಮಿ ರೇಟ್ಗಳಿಗೆ ದುಡ್ಡು ಸಿಗ್ತಾ ಇಲ್ಲ. ಆಕ್ಷನ್ಗಳಿಗೆ 4 ಲಕ್ಷ ಡೆಪಾಸಿಟ್ಗಳು ಕಟ್ಟಿಸ್ಕೋತಾರೆ, ಏನೋ ನೆಟ್ಗಲ್ಲಿ ಆಕ್ಷನ್ಗೆ ಹೋಗ್ತಾ ಇಲ್ಲ. 2 ನಿಮಿಷ 3 ನಿಮಿಷಕ್ಕೆ ತಗೊಂಡಾಗಿ ಮಾರ್ಕೆಟ್ ರೇಟ್ ಇರಲ್ಲ. 10,000 12,000 ಇದ್ದರೆ 25,000 ರೂಪಾಯಿ ಕೂಗ್ತಾರೆ. ಯಾರು ಕೂಗ್ತಾವ್ರೋ ಗೊತ್ತಿಲ್ಲ. ಎಲ್ಲ ಸ್ಕ್ಯಾಮ್ಗಳು. ಅವ್ರು ತಿರುಗಿ ಮತ್ತೆ ಅವ್ರು ಕೊಡ್ತಾರಾ, ಅಥವಾ EMD ವಾಪಸ್ ಬರುತ್ತಾ, ಅಥವಾ 4 ಲಕ್ಷ ಹೋದ್ರೆ ಹೋಗಲಿ ಅಂತ ಹೇಳ್ಬಿಟ್ಟು ಅದು ಕೂಗಿಲ್ಲ. ಮತ್ತಿನ್ನು ಯಾರಿಗೂ ಹೋಗುತ್ತೆ ಅದು? ಯಾರು ಗಲಾಟೆ ಮಾಡ್ತಾವ್ರೆ? ಇದನ್ನು ಯಾರು ಕೇಳ್ತಾವ್ರೆ, ಪ್ರಶ್ನೆ ಮಾಡ್ತಾವ್ರೆ? ಕೆಲವು ಕಡೆ ನಾವು ನೋಡ್ತಾ ಇದ್ದೀವಿ, ಎಷ್ಟು 4 ಸೈಟ್ಗಳಿದ್ದರೆ 4 ಸೈಟ್ಗಳು ಒಬ್ರು ಗಲಾಟೆ ಆಗಿರುತ್ತೆ. ಹೆಂಗಾಗುತ್ತೆ ಇದು? ಸೊ ಸಾಕಷ್ಟು ದಂಧೆಗಳು ನಡೀತಾ ಇದ್ದಾವೆ, ಬೇಕಾಬಿಟ್ಟು ನಡೀತಾ ಇದ್ದಾವೆ. ಆದ್ದರಿಂದ ಇವೆಲ್ಲ ನಾವು ನೋಡ್ಕೊಂಡು ಏನೋ ತೀರ್ಮಾನಗಳನ್ನ ತೊಗೊಳ್ಬೇಕಾಗತ್ತೆ. ಲಕ್ಷಾಂತರ ಸೈಟ್ಗಳು, ಲಕ್ಷಾಂತರ ಮನೆಗಳು ಬೇಕಾಗ್ತಾ ಇದ್ದಾವೆ. ಏನು ಮಾಡ್ತಾರೋ ಮಾಡಲಿ, ನೋಡೋಣ. ನಾವು ಕರೆಂಟ್ ಕೊಡಲ್ಲ, ನೀರು ಕೊಡಲ್ಲ ಅಂತಂದರೆ ಆಯಿತು, ನೀವು ಕೊಡಬೇಡಿ, ಕೆಳಗೆ ಇಳಿದು ಹೋಗ್ತಾಯಿರಿ. ತಪ್ಪು ಮಾಡಿದವರಿಗೆ ದಂಡ ಪ್ರಯೋಗ ಮಾಡದೆ ಬರೀ ಜನಸಾಮಾನ್ಯರ ಮೇಲೆ ದಂಡ ಪ್ರಯೋಗ ಮಾಡಿ ನೀವು ಕಟ್ಟು, ಇಲ್ಲಾಂದರೆ ಡೆಮಾಲಿಷ್ ಮಾಡಿ ಅಂತ ಕೋರ್ಟ್ಗಳು ಹೇಳ್ತು ಅಂತಂದರೆ ತೀರ್ಮಾನ ನೀವು ಮಾಡ್ರಿ ಬೀದಿಗೆ ಇಳಿದು. ಕೋರ್ಟ್ಗಳಿರೋದು ನಮಗೆ ನ್ಯಾಯ ಕೊಡಿಸ್ಲಿಕ್ಕೆ, ಏನೋ ಸರ್ಕಾರದ ಪರವಾಗಿ ಮಾತಾಡೋದಕ್ಕಾಗಲಿ ಅಥವಾ ಶ್ರೀಮಂತವರ ಬಗ್ಗೆ ಉಳ್ಳವರ ಬಗ್ಗೆ ಮಾತಾಡೋಕ್ಕಾಗಲಿ ಅಲ್ಲ. ತೀರ್ಮಾನ ಸರಿಯಾಗಿ ಆಗಬೇಕು. ತಪ್ಪಾಗೋಗ್ಬಿಟ್ಟಾಯ್ತಾ, ಮತ್ತು ಸರ್ಕಾರಕ್ಕೆ ಏನು ಪನಿಷ್ಮೆಂಟು, ಅಧಿಕಾರಿಗಳಿಗೆ ಏನು ಪನಿಷ್ಮೆಂಟು, ಎಲ್ಲರನ್ನೂ ಸಸ್ಪೆಂಡ್ ಮಾಡಿರಿ. ಅದು ಬಿಟ್ಬಿಟ್ಟು ಅಕ್ರಮನ ಸಕ್ರಮ ಮಾಡಿಬಿಡ್ತೀವಿ, 5% ಕೊಡ್ರಿ, ಇದೇನು ಸ್ಕೀಮ್ಗಳಿದು. 5% ಅಲ್ಲ, ಈಗ 2% ಮಾಡಿಬಿಟ್ಟಿದ್ದೀವಿ, ಕೊಡಿ. ದುಡ್ಡು ಬೇಕು ಇವ್ರಿಗೆ, ಎಲ್ಲೋ ಒಂದು ಕಡೆ ಕೀಳಬೇಕು. ಈಗ ನೋಡಿ, ಮೊನ್ನೆ ಆಲ್ಕೋಹಾಲ್ ರೇಟನ್ನು ಜಾಸ್ತಿ ಇದ್ದದನ್ನು ಈಗ ಜನಗಳು ಹೋಗ್ತಾ ಇಲ್ಲ. ಅಷ್ಟು ದುಡ್ಡುಗಳು ಕೊಟ್ಕೊಂಡು ಜನಗಳ ಹತ್ರ ದುಡ್ಡಿಲ್ಲ, ಜಾಬ್ಗಳು ಕಳ್ಕೊತಾವ್ರೆ, ಕೆಲಸಗಳು ಕಳ್ಕೊತಾವ್ರೆ. ಈಗ ನೋಡಿದ್ರೆ ಬಿಯರ್ ರೇಟು 20 to 30% ಕಮ್ಮಿ ಮಾಡಿಬಿಟ್ಟಿದ್ದೀವಿ. ಇನ್ಮೇಲೆ ನೀವು ಗೋವಾಗೆ ಹೋಗಬೇಕಾಗಿಲ್ಲ, ಗೋವಾ ರೇಟು ಇಲ್ಲಿ ಸಿಗುತ್ತೆ. ನೋಡಿ ಯಾವ ಅವಸ್ಥೆಗೆ ಬಂದು ಕೂತವ್ರೆ ನೋಡಿ. ಈ ಫ್ರೀ ಬೀಸ್ಗಳಿಂದ ಯಾವ ಅವಸ್ಥೆಗೆ ಬಂದಿದೆ. ಇವರು ಭ್ರಷ್ಟಾಚಾರನೂ ನಿಲ್ಲಿಸಲ್ಲ, ಕಮಿಷನ್ಗಳು ತಿನ್ನೋದು ನಿಲ್ಲಿಸಲ್ಲ, ರೋಲ್ ಕಾಲ್ಗಳು ನಿಲ್ಲಿಸಲ್ಲ. ಈ ಕಡೆ ಫ್ರೀ ಬೀಸ್ ಕೊಡ್ತೀನಿ ಅಂತ ಹೇಳಿ ಅಧಿಕಾರಕ್ಕೆ ಬರ್ತಾರೆ, ಜನಗಳ ಪ್ರಾಣ ಹಿಂಡ್ತಾವ್ರೆ. ಆದ್ದರಿಂದ ಈ ಒಂದು ನಿಟ್ಟಿನಲ್ಲಿ ಜನರು ಗಟ್ಟಿಗರಾಗಬೇಕು, ದೃಢವಾದ ನಿರ್ಧಾರವನ್ನು ತಗೊಳ್ಬೇಕು. ಆಯಿತು, ಲಕ್ಷಾಂತರ ಖಾತಾ ಇದ್ದಾವೆ. ಈ ಕೋರ್ಟ್ ಆಗಲಿ ಸರ್ಕಾರ ಆಗಲಿ ಇರೋದು ಜನಗಳಿಗೆ ಆಶ್ರಯ ಕೊಡೋದು ಮೂಲಭೂತ ಕರ್ತವ್ಯ. ಜನಗಳು ಬಡವರು, ಅವ್ರು ಕಟ್ಕೊಂಡವ್ರೆ, ಅವ್ರ ಜಾಗದಲ್ಲಿ ಅವ್ರು ಕಟ್ಕೊಂಡವ್ರೆ. ನೀರು ನಿಮ್ಮ ಮನೆಯಿಂದ ತಂದು ಕೊಡಲ್ಲ, ಕರೆಂಟ್ ನಿಮ್ಮ ಮನೆಯಿಂದ ತಂದು ಕೊಡಲ್ಲ, ರಸ್ತೆಗಳು ನಿಮ್ಮ ಮನೆಯಿಂದ ಯಾರೂ ತಂದು ಕೊಡಲ್ಲ. ಎಲ್ಲ ಸರ್ಕಾರದ್ದು. ಎಲ್ಲ ಸರ್ಕಾರ ಏನೇನು ಕೆಲಸ ಮಾಡುತ್ತೋ ಅದೆಲ್ಲ ಈ ಒಂದು ಜನಗಳಿಗೆ ಸೇರಿದ್ದೆ ಅಲ್ವಾ. ಕೆಲಸ ಮಾಡೋಕ್ಕಾದ್ರೆ ಮಾಡಿ, ಇಲ್ದಾರೆ ನಡೀರಿ, ನಾವು ಯಾವುದೂ ಕಟ್ಟಲ್ಲ. ಈ ರೀತಿಯಾಗಿ ದೃಢವಾಗಿ ನಿಂತ್ಕೊಳ್ಳಿ. ಅದರಲ್ಲಿ ಈಗ ನೋಡಿ, ಏನು ಡಿವಿಯೇಷನ್ ಆಗಿರೋ ಬಿಲ್ಡಿಂಗ್ಗಳಿಗೆ 5% 15% ಎಕ್ಸ್ಟೆಂಡ್ ಮಾಡಿಬಿಟ್ಟಿದ್ದೀವಿ. ಈಗ ಯಾಕೆ? ದುಡ್ಡು ಬೇಕೀಗ. 50%ವರೆಗೂ ಅಲ್ಲ, ಇದ್ಮೇಲೆ 50%ವರೆಗೂ ಬಿಡಿ. ಮತ್ತು 100% ಕಟ್ಟೋಕ್ಕೆ ಯಾಕೆ ಬಿಟ್ರಿ? ಮತ್ತು 50% ಅನ್ಕೆ ಇದ್ದ ಮೇಲೆ ನೀವು ಸೆಟ್ ಬ್ಯಾಕ್ ಯಾಕೆ ಮಾಡ್ತೀರಾ? ಸೆಟ್ ಬ್ಯಾಕ್ ಏನಿಗೆ ಬೇಕು? ಗಾಳಿ ಬೆಳಕು ಹೋಗೋಕ್ಕೆ 2 ಅಡಿ ಜಾಗ ಬಿಡಿ, ಅಥವಾ 1 ಅಡಿ ಜಾಗ ಬಿಟ್ಟು ಕಟ್ಕೊಳ್ಳಿ ಅಂತೇಳಿ. ಗಾಳಿ ಬೆಳಕು ಹೋಯ್ತದೆ. ಲಕ್ಷಾಂತರ ರೂಪಾಯಿ ಕಟ್ಕೊಂಡು ಮೀಟ್ರ್ಗಟ್ಟಲೆ ಬಿಟ್ಕೊಂಡು 5 ಅಡಿ 10 ಅಡಿ ಬಿಟ್ಕೊಂಡು ಮನೆಗಳು ಕಟ್ಟೋಕ್ಕಾಗತ್ತಾ? ಸೆನ್ಸ್ಲೆಸ್ಸು ಏನೋ ರೂಲ್ಸ್ಗಳನ್ನ ತರೋದೇನಕ್ಕೆ? ಈ ರೀತಿಯಾಗಿ ಜನಗಳನ್ನ ಸುಲಿಗೆ ಮಾಡೋದು ಯಾಕೆ? ಆದ್ದರಿಂದ ಇದೆಲ್ಲ ಈ ಕೂಡಲೇ ನಿಲ್ಲಬೇಕು. ಇದು ಸರಿಯಾಗಿ ನಡೀತಾ ಇಲ್ಲ ಯಾವುದನ್ನು. ವಿದ್ಯಾವಂತರು ಪ್ರಶ್ನೆ ಮಾಡಬೇಕು, ಬೀದಿಗಿಳಿದು ಹೋರಾಟಗಳನ್ನು ಮಾಡಬೇಕಾಗ್ತದೆ. ಯಾವುದೋ ಒಂದು ಡೇಟ್ ತಗೊಳ್ಳಿ, ನಮಗೆ ಬೇಡ ಈ ಬಿ ಖಾತಾ, ಈ ಖಾತಾ, ಎ ಖಾತಾ, ಈ ಖಾತೆ. ಏನಿದು? ಬರೀ ಖ್ಯಾತೆಗಳಾಗಿ ಕೂತಿದೆ ಇದು. ಬರೀ ಖಾತಾ ಅಲ್ಲ, ಖ್ಯಾತೆ. ಬರೀ ತಗಾದೆಗಳಾಗಿ ಕೂತಿದ್ದಾವಷ್ಟೇ. ಜನಗಳ ಸುಲಿಗೆ ಆಗ್ತಾಯಿದೆ.
ಎಲ್ಲದಕ್ಕೂ ಜನಸಾಮಾನ್ಯರೇ ಹೊಣೆನಾ? ಅವರೇ ದಂಡಗಳು ಕಟ್ಟಬೇಕಾ? ಸರ್ಕಾರ ಅಧಿಕಾರಿಗಳು ಜವಾಬ್ದಾರರಿಲ್ವಾ? ಸರ್ಕಾರ ಜವಾಬ್ದಾರಿ ಇಲ್ವಾ? ಮೂಕ ಪ್ರೇಕ್ಷಕರಾಗಿ ನೋಡಿಕೊಂಡು ಇದ್ದದ್ದು ಲಂಚಗಳನ್ನ ತೊಗೊಂಡು ಭ್ರಷ್ಟಾಚಾರ ಮಾಡ್ಕೊಂಡು ಓದೋರದ್ದು ಜವಾಬ್ದಾರಿ ಏನಿಲ್ವಾ? ಈ ಥರ ಎಲ್ಲ ಹಿಂಗೆ ನಡೀತಾ ಇದೆ ಅಂತ ಗೊತ್ತಿದ್ರೂ ಯಾಕೆ ಕೋರ್ಟ್ಗಳು ವಾಲಂಟಿಯರ್ ಆಗಿ ಏನೋ ಕ್ರಮಗಳನ್ನ ತಗೊಳ್ಳಲ್ಲ? 40-60ನಲ್ಲಿ 2-3 ಫ್ಲೋರ್ ಕಟ್ಟಬೇಕು ಅಂದರೆ 4-5 ಫ್ಲೋರ್ ಯಾಕೆ ಕಟ್ಟಲಾಗಿದೆ ಅಂತೇಳಿ BBMPಗೆ ನೋಟಿಸ್ ಕೊಟ್ಟು ಇದಕ್ಕೆಲ್ಲ ಎಕ್ಸ್ಪ್ಲನೇಷನ್ ತಂದುಕೊಡಿ ಅಂತ ಯಾಕೆ ಕೋರ್ಟ್ ಕೇಳಬಾರ್ದು? ಕೋರ್ಟ್ಗಳು ಇರೋದೇನಕ್ಕೆ? ಜನಗಳ ಪರವಾಗಿ ಕೆಲಸ ಮಾಡಬೇಕಲ್ವ, ಜನಪರ ಕೆಲಸಗಳಾಗಬೇಕಲ್ವ? ಅದು ಬಿಟ್ಬಿಟ್ಟು ಇವ್ರುಗಳು ಏನೋ ಹೇಳ್ತಾರೆ, ಏನೋ ಕಟ್ಟಿ ಏನೋ ಮಾಡಿ. ಸೊ ಅದರಿಂದ ಈ ಎಲ್ಲ ವ್ಯವಸ್ಥೆಗಳಿರೋದು ಜನಗಳ ಪರವಾಗಿ ಕೆಲಸ ಮಾಡೋಕ್ಕೆ. ಜನಗಳ ವಿರುದ್ಧವಾದಂಥ ಕೆಲಸ ಆಗ್ತಾಯಿದೆ. ಜನಗಳ ಒಂದು ಏನೋ ಪ್ರತಿಯೊಂದು ಹೆಜ್ಜೆಯನ್ನು ತಪ್ಪಿತಸ್ಥರು ಅನ್ನೋ ಥರದಲ್ಲಿ ನೋಡಿ ಅವ್ರುಗಳ ಹತ್ರ ದಂಡ ವಸೂಲಿ ಮಾಡುವಂತಹ ಕ್ರಿಯೆಗಳು ನಡೀತಾ ಇದೆ. ಸೊ ಆದ್ದರಿಂದ ಇದು ಈ ಕೂಡಲೇ ನಿಲ್ಲಬೇಕು. ಸರ್ಕಾರ ಏನೋ ಸಾಚ, ಸರ್ಕಾರಿ ಅಧಿಕಾರಿಗಳು ಸಾಚ, ಜನಸಾಮಾನ್ಯರು ಮಾತ್ರ ಕಳ್ಳರು ಕಟ್ಕೊಂಬಿಟ್ಟವ್ರೆ. ಅವ್ರ ಮೇಲೆ ದಂಡ ಪ್ರಯೋಗ ಮಾಡಿಬಿಡ್ರಿ. ಏನು ವಾಟ್ ರಬ್ಬಿಶ್ ಆಲ್ ದಿಸ್? ಇದೆಲ್ಲ ನಿಲ್ಲಬೇಕು ಅಂತ ನಾನು ಈ ಕೂಡಲೇ ಈ ಒಂದು ವಿಡಿಯೋ ಮುಖಾಂತರ ಕೇಳ್ಕೊಳ್ತೇನೆ. ಸೊ ಯಾರು ಕಟ್ಟಕ್ಕೆ ಹೋಗಬೇಡಿ, ಹೋರಾಟ ಮಾಡಿ, ಇಲ್ಲ ಪಿಟಿಷನ್ಗಳನ್ನ ಫೈಲ್ ಮಾಡ್ಕೊಳ್ಳಿ. ಏನೋ ಈ ನ್ಯಾಯ ಎರಡು ಕಡೆಗೂ ಸಿಗಲಿ. ತಪ್ಪಿತಸ್ಥರು ಯಾರು ಮಾಡೋರು ಎಲ್ರಿಗೂ ದಂಡ ಆಗಲಿ. ಜನಸಾಮಾನ್ಯರು ಯಾಕೆ ದಂಡಗಳನ್ನು ಹೊರಬೇಕು, ದಂಡಗಳನ್ನು ಕಟ್ಟಬೇಕು? ಮಾಡಲಿಲ್ಲ ಅಂದರೆ ಲಕ್ಷಾಂತರ ಕುಟುಂಬಗಳನ್ನ ಬೀದಿಗೆ ತಂದು ನಿಲ್ಲಿಸ್ಬಿಡ್ತಾರೆ. ನೋಡೋಣ ಈ ನ್ಯಾಯ ವ್ಯವಸ್ಥೆ, ಈ ಕೋರ್ಟ್ಗಳು, ಈ ಸರ್ಕಾರಗಳು ಯಾರ ಪರವಾಗಿ ಕೆಲಸ ಮಾಡೋಕ್ಕೋಸ್ಕರ ವ್ಯವಸ್ಥೆಗಳಿದ್ದಾವೆ, ಯಾರ ಪರವಾಗಿ ಕೆಲಸ ಮಾಡ್ತಾರೆ ಅಂತ ನೋಡೇ ಬಿಡೋಣ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇಷ್ಟ ಆಗಿದ್ದೆ ಅದರಲ್ಲಿ ಮರೆಯದ ಹಾಗೆ ಲೈಕ್ ಕೊಡಿ, ಹಾಗೂ ಇತರರಿಗೂ ಕೂಡ ಶೇರ್ ಮಾಡಿ, ಏನೋ ಮರೆಯದೆ ಕಾಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸಿ ಅಂತ ಹೇಳ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.